ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ವಿಡಿಯೋದಲ್ಲಿ ಡೇವಿಡ್ ಈಸ್ಟನ್ರವರ ರಾಜಕೀಯ ವ್ಯವಸ್ಥಾ ವಿಧಾನ, ಡೇವಿಡ್ ಈಸ್ಟನ್ಸ್ ಪೊಲಿಟಿಕಲ್ ಸಿಸ್ಟಮ್ ಅಪ್ರೋಚ್, ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಡೇವಿಡ್ ಈಸ್ಟನ್ರ ರಾಜಕೀಯ ವ್ಯವಸ್ಥಾ ವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳು ಅಂತಂದರೆ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ, ಬೇಡಿಕೆಗಳು ಡಿಮ್ಯಾಂಡ್ಸು, ಬೆಂಬಲ, ಪರಿವರ್ತನಾ ಪ್ರಕ್ರಿಯೆ, ಫಲಿತಾಂಶಗಳು ಮತ್ತು ಪ್ರತಿಕ್ರಿಯೆ. ಇವುಗಳ ವಿವರವನ್ನು ಈಗ ನೋಡೋಣ. ಡೇವಿಡ್ ಈಸ್ಟನ್ 1957ರಲ್ಲಿ ವರ್ಲ್ಡ್ ಪಾಲಿಟಿಕ್ಸ್ನಲ್ಲಿ ಪ್ರಕಟವಾದಂಥ ದಿ ಎನಾಲಿಸಿಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಎಂಬ ಲೇಖನದಲ್ಲಿ ಈ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ವ್ಯಕ್ತಪಡಿಸ್ಯಾರ. ಇನ್ಪುಟ್ ಮತ್ತು ಔಟ್ಪುಟ್ ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ, ನಾವು ಒಂದು ಕಂಪ್ಯೂಟರ್ಗೆ ಹೋಲಿಕೆ ಮಾಡಿ ನೋಡಿದಾಗ ಕೀಬೋರ್ಡು, ಮೌಸ್ ಮುಂತಾದವುಗಳನ್ನು ಕಂಪ್ಯೂಟರ್ ಒಳಗೊಂಡಿರ್ತದೆ. ಇಲ್ಲಿ ಇನ್ಪುಟ್ ಅಂದರೆ ಕೆಲವು ಕೀಬೋರ್ಡು, ಮೌಸು ಇವು ಇನ್ಪುಟ್ ಅಂದರೆ ಅಂಕಿ ಅಂಶಗಳ ಮಾಹಿತಿಗಳನ್ನು ಕಳಿಸ್ಕೊಡ್ತೀವಿ ಇದ್ರ ಮೂಲಕ, ಮೌಸ್ ಮತ್ತು ಕೀಬೋರ್ಡ್ ಮೂಲಕ. ಅದೇ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ ಬೇಡಿಕೆಗಳು ಮತ್ತು ಬೆಂಬಲಗಳನ್ನು ಇನ್ಪುಟ್ ಮಾಡಲಾಗುತ್ತೆ. ಮೌಲ್ಯಗಳ ಹಂಚಿಕೆಯಲ್ಲಿ ಬದಲಾವಣೆಯನ್ನು ತರಲು ಪರಿಸರದಿಂದ ರಾಜಕೀಯ ವ್ಯವಸ್ಥೆಗೆ ಒಂದು ಹರಿಯುವಂಥ ಒತ್ತಡದ ಹೆಸರು ಇಲ್ಲಿ ಬೇಡಿಕೆ ಅಂತ ಕರೆಸ್ಕೊಳ್ತದೆ. ಬೆಂಬಲ ಎರಡನೇ ಇನ್ಪುಟ್ ಆಗಿದ್ದು, ರಾಜಕೀಯ ವ್ಯವಸ್ಥೆಯನ್ನು ಉತ್ತೇಜಿಸುವಂತಹ ಪ್ರತಿರೋಧಿಸುವ ಕ್ರಿಯೆಗಳ ಒಟ್ಟು ದೃಷ್ಟಿಕೋನದ ಒಂದು ರೂಪ ಆಗಿದೆ ಅಂತ ನಾವು ಹೇಳ್ಬೋದು. ಈ ಚಿತ್ರ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಡೇವಿಡ್ ಈಸ್ಟನ್ರ ಒಂದು ರಾಜಕೀಯ ವ್ಯವಸ್ಥೆ ವಿಧಾನ ಅರ್ಥ ಆಗ್ಬೋದು. ಕಂಪ್ಯೂಟರ್ ಇದೆ, ಇಲ್ಲಿ ಮೌಸ್ ಇದೆ, ಅವುಗಳ ಮೂಲಕ ಮಾಹಿತಿಯನ್ನು ಕಳಿಸಿಕೊಡಲಾಗ್ತಾ ಇದೆ. ಇಲ್ಲಿ ಫಲಿತಾಂಶಗಳು, ಬೇಡಿಕೆಗಳು, ಬೆಂಬಲಗಳು, ಫೀಡ್ಬ್ಯಾಕ್ ಅಂದರೆ ಅದರ ಪ್ರತಿಕ್ರಿಯೆ ಏನು ಅನ್ನೋದು ಈ ಒಂದು ಕಂಪ್ಯೂಟರ್ ನೋಡಿದ ಮೇಲೆ ಈ ಚಿತ್ರದ ಮೂಲಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೋದು. ಎರಡನೇದಾಗಿ ಬೇಡಿಕೆಗಳು. ಈಸ್ಟನ್ರ ಪ್ರಕಾರ ಡಿಮ್ಯಾಂಡ್ಸ್ ಅಂದರೆ ಬೇಡಿಕೆಯು ಒಂದು ನಿರ್ದಿಷ್ಟ ವಸ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಹಂಚಿಕೆಯನ್ನು ಮಾಡೋ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ಬರುವುದು ಈ ಬೇಡಿಕೆಗಳು. ಇದು ಪ್ರಜೆಗಳ ಅಭಿಪ್ರಾಯದ ಒಂದು ಅಭಿವ್ಯಕ್ತಿಯಾಗಿ ಬೇಡಿಕೆಗಳು ವೇತನ ಅಥವಾ ಕೆಲಸದ ಸಮಯ, ಕಾನೂನುಗಳು, ಶೈಕ್ಷಣಿಕ ಅವಕಾಶಗಳು, ಮನೋರಂಜನಾ ಸೌಲಭ್ಯಗಳು, ರಸ್ತೆಗಳು, ಸಾರಿಗೆ ಇತ್ಯಾದಿ ಬೇಡಿಕೆಗಳನ್ನು ಒಳಗೊಂಡಿರ್ಬೋದು. ಒಬ್ಬ ಪ್ರಜೆಯಿಂದ ಈ ಥರದ ಬೇಡಿಕೆಗಳು ಒಳಗೊಂಡಿರ್ತದೆ. ಮತದಾನದ ಹಕ್ಕಾಗಲಿ, ಅಧಿಕಾರ ಪಡೆಯುವ ಹಕ್ಕು, ಉದ್ಯೋಗ ಪಡೆಯುವ ಹಕ್ಕು, ಸರ್ಕಾರಿ ಸಂಸ್ಥೆಗಳು ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು, ರಾಜಕೀಯ ಸಂಘಗಳನ್ನು ಸಂಘಟಿಸುವ ಬೇಡಿಕೆಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆ ಬೇಡಿಕೆಗಳು ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸುವಂತೆ ಮಾಡ್ತಾವೆ. ನಾವು ಕೊಟ್ಟಿರುವಂಥ ಬೇಡಿಕೆಗಳು ಏನಿದೆಲ್ಲ ಅದು ಸರ್ಕಾರದಿಂದ ಕೆಲಸ ಮಾಡೋದಕ್ಕೆ ಹಚ್ತಾವೆ. ಜನರು ತಮಗೆ ಅವಶ್ಯಕವಿರುವಂತಹ ಯಾವುದೇ ಒಂದು ಬೇಡಿಕೆಯನ್ನು ಕಾರ್ಯರೂಪಕ್ಕೆ ತರಲು ಇದು ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಎರಡನೇದಾಗಿ ಬೆಂಬಲ, ಸಪೋರ್ಟ್. ಯಾವುದೂ ಕೆಲಸ ಆಗ್ಬೇಕಂದ್ರೆ ಸಪೋರ್ಟ್ ಬೇಕೇ ಬೇಕು. ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ನಾನು ಹೇಳುವ ವಿವರಣೆ ನಿಮಗೆ ಬಹುಶಃ ನೋಟ್ಸ್ ಆಗ್ಬೋದು. ಹಾಗಾಗಿ ನೀವು ಗಮನವಿಟ್ಟು ತಿಳ್ಕೊಂಡ್ರೆ ಇದು ನಿಮಗೆ ನೋಟ್ಸು ಕೂಡ ಆಗ್ಬೋದು. ಎರಡನೇದು ಬೆಂಬಲ. ರಾಜಕೀಯ ವ್ಯವಸ್ಥೆ ಉಳಿವಿಗಾಗಿ ಡೇವಿಡ್ ಈಸ್ಟನ್ ಒಂದು ಪರಿಕಲ್ಪನೆಯನ್ನು ಸೂಚಿಸ್ತಾರೆ ಬೆಂಬಲಕ್ಕೆ. ಯಾವುದೇ ರಾಜಕೀಯ ವ್ಯವಸ್ಥೆಯು ಅದು ಒಂದು ಸಮಾಜದ ಭಾಗವಾಗಿ ಸಮಾಜದ ಪ್ರಜೆಗಳ ಒಂದು ಬೆಂಬಲವಿಲ್ಲಾರದೆ ಯಾವುದೂ ಯಶಸ್ವಿ ಆಗುವುದಿಲ್ಲ ಮತ್ತು ದೀರ್ಘಕಾಲನೂ ಉಳಿಯುವುದಿಲ್ಲ. ಆದ್ದರಿಂದ ಈ ಬೆಂಬಲವು ರಾಜಕೀಯ ವ್ಯವಸ್ಥೆಯ ನಿರ್ಧಾರವನ್ನು ಒಪ್ಪಿಕೊಳ್ಳುವ ಮೂಲಕ ಮತ್ತು ಅವುಗಳನ್ನು ಅನುಸರಿಸುವುದರ ಮೂಲಕ ನಾವು ಬೆಂಬಲವನ್ನು ತೋರಿಸ್ತೀವಿ. ಇಲ್ಲಿ ಬೇಡಿಕೆಗಳು ಇನ್ಪುಟ್ ಆಗಿರೋದ್ರಿಂದ ಅವಕ್ಕೆ ನಾವು ಕಚ್ಚಾ ವಸ್ತು ಎಂದು ಕರೆಯುತ್ತೇವೆ. ಆ ಬೇಡಿಕೆಗಳಿಂದ ನಿರ್ಧಾರ ಕೈಗೊಂಡು ಅಥವಾ ಯಾವುದೋ ಒಂದು ಸಿದ್ಧಪಡಿಸಿದ ಉತ್ಪನ್ನಗಳು ಏನು ಹೊರ ಬರ್ತಾವಲ್ಲ ಅದಕ್ಕೆ ನಾವು ಔಟ್ಪುಟ್ ಅಂತ ಕರಿತೀವಿ. ರಾಜಕೀಯ ವ್ಯವಸ್ಥೆಯು ಉತ್ತಮವಾಗಿ ಕೆಲಸ ಮಾಡಬೇಕು ಅಂತಂದರೆ ಪರಿಸರದಿಂದ, ಜನಸಾಮಾನ್ಯರಿಂದ, ಸಂಬಂಧಿಸಿದ ಅಧಿಕಾರಿಗಳಿಂದ ಬೆಂಬಲವನ್ನು ಪಡಿತಾವೆ. ಬಹಿರಂಗ ಮತ್ತು ಸ್ಪಷ್ಟವಾಗಿ ಬೆಂಬಲಿಸುವಂಥ ಕ್ರಿಯೆಗಳು
ರಾಜಕೀಯ ವ್ಯವಸ್ಥೆಯ ಬಗೆಗಿನ ಒಂದು ಕೆಲವೊಂದು ವರ್ತನೆಗಳು, ಭಾವನೆಗಳು, ಹಲವಾರು ರೀತಿಯ ಒಂದು ಒತ್ತಡ, ಇವೆಲ್ಲವೂ ಕೂಡ ನಾವೇನಪ್ಪ ಅಂದರೆ ಡೇವಿಡ್ ಈಸ್ಟನ್ನ ಬೆಂಬಲದ ಒಂದು ವಿಚಾರಗಳು ಅಂತ ನಾವು ಹೇಳಾಗುತ್ತೆ. ಸರಕು ಮತ್ತು ಸೇವೆಗಳನ್ನು ತಲುಪಿಸುವಲ್ಲಿ ವಿಫಲವಾದರೆ ರಾಜಕೀಯ ಬೆಂಬಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ 3ನೇದು ಪರಿವರ್ತನಾ ಪ್ರಕ್ರಿಯೆ, ಕನ್ವರ್ಸೇಷನ್ ಪ್ರೊಸೆಸ್ ಅಂತ ಹೇಳ್ತಾರೆ. ರಾಜಕೀಯ ವ್ಯವಸ್ಥೆಯು ಇನ್ಪುಟ್ಟನ್ನು ಔಟ್ಪುಟ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವು ಪರಿವರ್ತನಾ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಆಯ್ಕೆ, ಮಿತಿ ಅಥವಾ ಮರುಜೋಡಣೆಯ ಪ್ರಕ್ರಿಯೆ ಮೂಲಕ ಇದು ಹೊರಹೊಮ್ಮತೈತಿ. ಪರಿವರ್ತನೆ ಪ್ರಕ್ರಿಯೆಯು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾಕಂದ್ರೆ ಆಯ್ಕೆ ನಾವು ಏನು ಸೆಲೆಕ್ಟ್ ಮಾಡ್ಕೋತೀವಲ್ಲ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದು ನಡೀತದೆ. ಈ ಪರಿವರ್ತನಾ ಪ್ರಕ್ರಿಯೆ ಸಂಪನ್ಮೂಲಗಳ ಒಂದು ಹೊರತೆಗೆಯುವಿಕೆ, ವ್ಯಕ್ತಿಗಳು ಮತ್ತು ಸರಕುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತದೆ. ಈ ನಿಯಂತ್ರಣಕ್ಕಾಗಿ ರಾಜಕೀಯ ವ್ಯವಸ್ಥೆಯು ಸಾಮರ್ಥ್ಯವನ್ನು ಇದು ಅವಲಂಬಿಸಿರ್ತದೆ. ಅವರ ಒಂದು ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಅವಲಂಬನೆ ಆಗಿರ್ತದೆ. ಅಂದರೆ ನಾವೇನು ಇನ್ಪುಟ್ ಅಂತೇಳಿ ಒಂದು ಬೇಡಿಕೆ ಸಲ್ಲಿಸ್ತೀವೋ ಆ ಇನ್ಪುಟ್ಟು ಒಂದು ನಿರ್ಧಾರ ಆಗಿ ಹೊರಹೊಮ್ಮಬೇಕು ಅಂತಂದರೆ, ಒಂದು ಕಾನೂನಿನ ರೂಪ ಹೊರಹೊಮ್ಮಬೇಕಂದ್ರೆ ಅದು ರಾಜಕೀಯ ಒಂದು ಸಾಮರ್ಥ್ಯವನ್ನು ತೋರಿಸ್ತದೆ. ನೆಕ್ಸ್ಟ್ 4ನೇದಾಗಿ ಫಲಿತಾಂಶಗಳು, ಔಟ್ಪುಟ್. ಇದು ಫಲಿತಾಂಶ ಅಂತಂದ್ರೇನು, ಔಟ್ಪುಟ್ಟು. ಡೇವಿಡ್ ಈಸ್ಟನ್ನರ ಈ ಒಂದು ರಾಜಕೀಯ ವ್ಯವಸ್ಥೆ ವಿಧಾನ ಸಮಾಜಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗಿದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಉಂಟಾಗ್ತದೆ. ನೀತಿ ರೂಪಿಸುವುದು ಈಸ್ಟನ್ನ ಪರಿಕಲ್ಪನೆ ಒಂದು ಪ್ರಮುಖ ಅಂಶವಾಗಿದ್ದರೆ, ಮೊದಲು ಇಲ್ಲಿ ಫಲಿತಾಂಶಗಳನ್ನು ಹೇಗೆ ಪಡೆಯುತ್ತಾರೆ ಎಂಬುದನ್ನು ತಿಳ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿ ಫಲಿತಾಂಶವೆಂದರೆ ಅಧಿಕಾರಿಗಳು ತೆಗೆದುಕೊಂಡಂಥ ತೀರ್ಮಾನಗಳು, ನಿರ್ಧಾರಗಳು ಅಥವಾ ಯಾವುದೋ ಒಂದು ಪಾಲಿಸಿ, ನೀತಿ ಅಂತ ಹೇಳಾಗುತ್ತೆ. ಮುಂದೆ ಅಧಿಕಾರಿಗಳು ಮಾಡಿದ ನೀತಿಗಳನ್ನು ಜನರು ಒಪ್ಕೊಳ್ತಾರೋ ಅಥವಾ ಬೆಂಬಲಿಸ್ತಾರೋ ಅಥವಾ ತಿರಸ್ಕಾರ ಮಾಡ್ತಾರೋ ಅನ್ನೋದು ನಂತರದಲ್ಲಿ ಕಂಡುಬರ್ತದೆ. ಇದನ್ನು ನಾವು ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಯಾವುದು, ಪ್ರತಿಕ್ರಿಯೆ, ಫೀಡ್ಬ್ಯಾಕ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಪ್ರತಿಕ್ರಿಯೆ ಅದು ಕೂಡ ಒಂದು ಪ್ರಕ್ರಿಯೆ, ಪ್ರೊಸೆಸ್, ಕಂಪ್ಯೂಟ್ರಲ್ಲಿ ನಡೆಯುವಂಥ ಒಂದು ಕ್ರಿಯೆ ಅಂತ ಹೇಳಾಗತ್ತೆ. ಸೊ ಸಾರ್ವಜನಿಕ ಪ್ರತಿಕ್ರಿಯೆಯು ಫೀಡ್ಬ್ಯಾಕ್ ಆಗಿ ಕೆಲಸ ಮಾಡ್ತದೆ. ಇನ್ಪುಟ್ ಸಿಸ್ಟಮ್ ಆಗಿರ್ತದಲ್ಲ, ಮತ್ತೊಮ್ಮೆ ಇಲ್ಲಿ ಸಿಸ್ಟಮನ್ನು ಔಟ್ಪುಟ್ ಆಗಿ ಪರಿವರ್ತನೆ ಮಾಡ್ಬೋದು. ಯಾವುದೇ ಒಂದು ವಿಷಯವನ್ನು ಇನ್ಪುಟ್ ಮಾಡಿದಾಗ ಅದರಿಂದ ಹೊರಹೊಮ್ಮುವಂಥ ಫಲಿತಾಂಶವೇ ಔಟ್ಪುಟ್ ಅಂತ ನಾವು ಹೇಳ್ತೀವಿ. ಇದು ಸಮಾಜಕ್ಕೆ ಬೇಕಾಗುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಕಾರ್ಯಕ್ಕೆ ತುಂಬ ಸಹಾಯ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಕೊನೆಯದಾಗಿ ಉಪಸಂಹಾರ ಬರುವುದಾದರೆ, ಡೇವಿಡ್ ಈಸ್ಟನ್ನರ ಈ ಒಂದು ಸಿಸ್ಟಮ್ಸ್ ಥಿಯರಿ ರಚನಾತ್ಮಕ ಉದ್ದೇಶಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ರಾಜಕೀಯವನ್ನು ವಿಶ್ಲೇಷಿಸಲು ಒಂದು ಚೌಕಟ್ಟನ್ನು ಒದಗಿಸುತ್ತೆ ಅಂತ ನಾವು ಹೇಳ್ಬೋದು. ರಾಜಕೀಯ ವಿಜ್ಞಾನದ ಒಂದು ಪ್ರಾಯೋಗಿಕ ಸಿದ್ಧಾಂತವನ್ನು ರಚಿಸಲು ಮತ್ತು ಕಾರ್ಯನಿರ್ವಹಿಸಲು ನಿಜವಾದ ಒಂದು ಬಲ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಲಾಗುತ್ತೆ, ಅಥವಾ ಅದಕ್ಕೂ ಕೂಡ ಇದು ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು. ಅಂದರೆ ರಾಜಕೀಯ ಕಾರ್ಯಚಟುವಟಿಕೆಗಳು ಎಲ್ಲಿ, ಏನು, ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ವಿಧಾನ ಉಪಯುಕ್ತವಾಗಿದೆ ಅಂತ ಹೇಳಾಗುತ್ತೆ. ಮತ್ತು ವಿದೇಶಗಳಲ್ಲಿ ಅಂದರೆ ತೃತೀಯ ಜಗತ್ತಿನ ರಾಷ್ಟ್ರಗಳು ಏನಿದಾವಲ್ಲ, ಅಲ್ಲಿ ಇದನ್ನು ಬಹಳಷ್ಟು ಉಪಯೋಗವನ್ನು ಮಾಡಲಾಗುತ್ತೆ. ಈ ವಿಧಾನದ ಮೂಲಕ ಅನೇಕ ಅಪಾಯಗಳು, ಬಿಕ್ಕಟ್ಟುಗಳು ಮತ್ತು ತೊಂದರೆಗಳನ್ನು ತಪ್ಪಿಸಲು ಕೂಡ ಇದು ಸಹಾಯಕ ಆಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದಿಷ್ಟು ಡೇವಿಡ್ ಈಸ್ಟನ್ನರ ರಾಜಕೀಯ ವ್ಯವಸ್ಥೆ ವಿಧಾನದ ಪ್ರಮುಖ ಅಂಶಗಳು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.